ನಮಸ್ಕಾರ. ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳು ಈ ಚಾನೆಲಿಗೆ ನಿಮಗೆ ಸ್ವಾಗತ. ಅಧಿಕ ಮಾಸದಲ್ಲಿ ದಾನ ಧರ್ಮದ ಜೊತೆ ಧಾರ್ಮಿಕ ಕಥೆಗಳು ಕೂಡ ಕೇಳಬೇಕು. ಅನೇಕ ಧಾರ್ಮಿಕ ಗ್ರಂಥಗಳು ನಮಗೆ ದೇವರ ಭಕ್ತಿಯ ಬಗ್ಗೆ ತಿಳಿಸಿಕೊಡುತ್ತವೆ. ನಾನು ನಿಮಗೆ ಇವತ್ತು ದೇವಋಷಿ ನಾರದ ಮಹರ್ಷಿಯವರ ಸಂಪೂರ್ಣ ಕಥೆ ಹೇಳುತ್ತೇನೆ. ನಮ್ಮ ಹಿಂದೂ ಪುರಾಣಗಳಲ್ಲಿ ಅತ್ಯಂತ ವಿಶಿಷ್ಟ ವ್ಯಕ್ತಿತ್ವ ಹೊಂದಿರುವ ಮಹಾನ ಋಷಿ, ದೇವತೆಗಳ ದೂತ, ಭಕ್ತಿಯ ಪ್ರತೀಕ ಹಾಗೂ ಸಂಗೀತ ಜ್ಞಾನಿಯರಾದ ದೇವಋಷಿ ನಾರದ ಮಹರ್ಷಿಯವರು. ನಾರದ ಮಹರ್ಷಿ ಎಂದರೆ ನಮ್ಮ ಮನಸ್ಸಿಗೆ ತಕ್ಷಣ ನೆನಪಾಗುವುದು ಕೈಯಲ್ಲಿ ವೀಣೆ, ಬಾಯಲ್ಲಿ ನಾರಾಯಣ ನಾರಾಯಣ ಎಂಬ ಜಪ ಮತ್ತು ಲೋಕಗಳಲ್ಲಿ ಸಂಚರಿಸುತ್ತಾ ದೇವರಿಗಳಿಗೋ ಋಷಿಗಳಿಗೋ ಮತ್ತು ಭಕ್ತರಿಗೋ ಮಾರ್ಗದರ್ಶನ ನೀಡುವ ಮಹಾನ್ ಋಷಿ ನಾರದವರು. ನಾರದರು ಕೇವಲ ಸುದ್ದಿಯನ್ನು ಹೊತ್ತು ಒಯ್ಯುವ ವ್ಯಕ್ತಿಯಲ್ಲ, ಅವರು ಭಕ್ತಿ ಮಾರ್ಗದ ಮಹಾನ್ ಗುರು. ಪುರಾಣಗಳ ಪ್ರಕಾರ ನಾರದ ಮಹರ್ಷಿಯವರು ಬ್ರಹ್ಮದೇವರ ಮಾನಸ ಪುತ್ರರು, ಅಂದರೆ ಬ್ರಹ್ಮದೇವರ ಮನಸ್ಸಿನಿಂದ ಜನಿಸಿದ ಪುತ್ರ. ಸೃಷ್ಟಿ ಕಾರ್ಯ ಆರಂಭವಾದಾಗ ಬ್ರಹ್ಮದೇವರು ಅನೇಕ ಋಷಿಗಳನ್ನು ಸೃಷ್ಟಿಸಿದರು. ಅವರಲ್ಲಿ ನಾರದರು ಒಬ್ಬರು. ಬ್ರಹ್ಮದೇವರು ನಾರದರಿಗೆ ಹೇಳಿದರು, ನೀನು ವಿವಾಹ ಮಾಡಿಕೊಂಡು ಸಂತಾನ ವೃದ್ಧಿ ಮಾಡು. ಆದರೆ ನಾರದ ಮಹರ್ಷಿಯರು ಮನಸ್ಸು ಭಗವಂತನ ಭಕ್ತಿಯಲ್ಲಿ ಲೀನವಾಗಿತ್ತು. ಅವರಿಗೆ ಲೋಕ ಜೀವನಕ್ಕಿಂತ ಶ್ರೀಹರಿಯ ಸೇವೆಯೇ ಮುಖ್ಯವಾಗಿತ್ತು. ಅವರು ಹೇಳಿದರು, ಬ್ರಹ್ಮದೇವರಿಗೆ, ತಂದೆ, ನನಗೆ ಲೋಕದ ಬಂಧನ ಬೇಡ. ನಾನು ಶ್ರೀಮನ್ನಾರಾಯಣನ ಭಕ್ತಿಯನ್ನು ಲೋಕಕ್ಕೆ ಸಾರುತ್ತೇನೆ. ಈ ಮಾತು ಕೇಳಿ ಬ್ರಹ್ಮದೇವರಿಗೆ ಕೋಪ ಬಂತು. ಕೆಲವು ಪುರಾಣಗಳ ಪ್ರಕಾರ ಅವರು ನಾರದರಿಗೆ ಶಾಪ ನೀಡಿದ್ದರು. ಆದರೆ ಆ ಶಾಪವೇ ಮುಂದೆ ನಾರದರನ್ನು ಮಹಾಭಕ್ತರನ್ನಾಗಿ ರೂಪಿಸಿತ್ತು. ಭಾಗವತ್ ಪುರಾಣದಲ್ಲಿ ನಾರದರ ಹಿಂದಿನ ಜನ್ಮದ ಬಗ್ಗೆ ಅದ್ಭುತ ಕಥೆ ಹೇಳಲಾಗಿದೆ. ಒಂದು ಕಾಲದಲ್ಲಿ ಅವರು ಬಡ ಸೇವಕಿಯ ಮಗನಾಗಿದ್ದರು. ಅವರ ತಾಯಿ ಆಶ್ರಮದಲ್ಲಿ ಋಷಿಗಳಿಗೆ ಸೇವೆ ಮಾಡುತ್ತಿದ್ದಳು. ಚಾತುರ್ಮಾಸ್ಯದ ಸಮಯದಲ್ಲಿ ಅನೇಕ ಮಹರ್ಷಿಗಳು ಅಲ್ಲಿ ವಾಸ ಮಾಡುತ್ತಿದ್ದರು. ಚಿಕ್ಕ ಬಾಲಕನಾದ ನಾರದ ಅವರು ಆ ಮಹರ್ಷಿಗಳಿಗೆ ಭಕ್ತಿಯಿಂದ ಸೇವೆ ಮಾಡುತ್ತಿದ್ದರು. ಅವರ ಉಳಿದ ಪ್ರಸಾದವನ್ನು ಸೇವಿಸುತ್ತಿದ್ದರು. ಅವರ ಮಾತುಗಳನ್ನು ಕೇಳುತ್ತಿದ್ದರು. ಅವರ ಭಜನೆಗಳನ್ನು ಆಲಿಸುತ್ತಿದ್ದರು. ಹೀಗೆ ನಿಧಾನವಾಗಿ ಆ ಬಾಲಕನ ಹೃದಯದಲ್ಲಿ ಶ್ರೀಹರಿಯ ಭಕ್ತಿ ಹುಟ್ಟಿತ್ತು. ಒಂದು ದಿನ ಮಹರ್ಷಿಗಳು ಹೊರಟು ಹೋಗುವಾಗ ಆ ಬಾಲಕನಿಗೆ ಆಶೀರ್ವಾದ ನೀಡಿ ಶ್ರೀಹರಿಯ ನಾಮ ಜಪವನ್ನು ಕಲಿಸಿದ್ದರು. ಅದಾದ ನಂತರ ನಾರದನ ತಾಯಿ ಹಾವಿನ ಕಡಿತದಿಂದ ಮೃತಪಟ್ಟಳು. ಆ ಬಾಲಕನಿಗೆ ಲೋಕದಲ್ಲಿ ಯಾರೂ ಉಳಿಯಲಿಲ್ಲ. ಆವಾಗ ಆ ಬಾಲಕ ಅರಣ್ಯಕ್ಕೆ ಹೋಗಿ ಧ್ಯಾನ ಆರಂಭಿಸಿದ್ದ. ಅವನು ಭಗವಂತನ ನಾಮವನ್ನು ಜಪಿಸುತ್ತಾ ತಪಸ್ಸು ಮಾಡಿದ್ದ. ಒಂದು ದಿನ ಅವನಿಗೆ ಶ್ರೀಮನ್ನಾರಾಯಣ ದರ್ಶನವಾಯಿತು. ಆವಾಗ ಭಗವಂತರು ಹೇಳಿದರು, ಈ ಜನ್ಮದಲ್ಲಿ ನನ್ನನ್ನು ಸದಾ ಕಾಣಲು ಸಾಧ್ಯವಿಲ್ಲ.
ಆದರೆ ಮುಂದಿನ ಜನ್ಮದಲ್ಲಿ ನೀನು ನನ್ನ ಮಹಾಭಕ್ತನಾಗಿ ಜನಿಸುವೆ. ಆ ಬಳಿಕ ಆ ಬಾಲಕ ತನ್ನ ಜೀವನ ಅಂತ್ಯಗೊಳಿಸಿ ಮುಂದಿನ ಜನ್ಮದಲ್ಲಿ ದೇವಋಷಿ ನಾರದನಾಗಿ ಜನಿಸಿದ್ದರು. ಮುಂದೆ ಅವರು ಶ್ರೀ ವಿಷ್ಣುವಿನ ಪರಮ ಭಕ್ತರು ಆದರು. ಬಹಳ ಕಥೆಯಲ್ಲಿ ನಾರದರನ್ನು ಎಲ್ಲೆಡೆ ಕಲಹ ಮಾಡುತ್ತಾರೆ ಎಂದು ಹೇಳುತ್ತಾರೆ. ಆದರೆ ನಿಜವಾಗಿ ನೋಡಿದರೆ ಅವರು ಮಾಡುವ ಪ್ರತಿಯೊಂದು ಕಾರ್ಯವೂ ಧರ್ಮಸ್ಥಾಪನೆಗಾಗಿ ಆಗಿವೆ. ಕೆಲವೊಮ್ಮೆ ಸತ್ಯ ಹೊರಬರಲು, ಅಹಂಕಾರ ನಾಶವಾಗಲು ಅಥವಾ ಭಗವಂತನ ಲೀಲೆ ನಡೆಯಲು ಅವರು ಕಾರಣರಾಗುತ್ತಾರೆ. ಅವರ ಉದ್ದೇಶ ಎಂದಿಗೂ ಕೆಟ್ಟದ್ದು ಅಲ್ಲ. ಶ್ರೀಕೃಷ್ಣನ ಜೀವನದಲ್ಲೂ ನಾರದ ಮಹರ್ಷಿಗಳ ಪಾತ್ರ ಮಹತ್ವದಾಗಿದೆ. ಅದು ಹೇಗೆಂದರೆ, ಕಂಸನಿಗೆ ದೇವಕಿಯ 8ನೆಯ ಮಗನು ನಿನ್ನನ್ನು ಸಂಹರಿಸುತ್ತಾನೆ ಎಂದು ನಾರದರು ತಿಳಿಸುತ್ತಾರೆ. ಇದರಿಂದ ಕಂಸನು ದೇವಕಿಯ ಎಲ್ಲ ಪುತ್ರರನ್ನು ಹುಟ್ಟಿದ ತಕ್ಷಣವೇ ಕೊಲ್ಲುತ್ತಾನೆ. ಆದರೆ ಶ್ರೀಕೃಷ್ಣನು ಉಳಿಯುತ್ತಾರೆ. ಕೃಷ್ಣನ ಲೀಲೆಗಳು ಲೋಕಕ್ಕೆ ತಿಳಿಯಲು ನಾರದರು ಕಾರಣರಾದರು ಎಂದು ಹೇಳಲಾಗುತ್ತದೆ. ನಾರದರ ಸಂಗೀತ ಪ್ರೇಮ. ನಾರದ ಮಹರ್ಷಿಗಳು ಮಹಾನ್ ಸಂಗೀತಗಾರರು. ಅವರು ವೀಣೆಯನ್ನು ನುಡಿಸುತ್ತಾ ಭಗವಂತನ ಕೀರ್ತನೆ ಮಾಡುತ್ತಿದ್ದರು. ಸಂಗೀತದ ಮೂಲಕ ಭಕ್ತಿಯನ್ನು ಹರಡಿದ ಮಹಾನ್ ಋಷಿಯವರು. ನಾರದರು ಭಕ್ತಿ ಸೂತ್ರ ಎಂಬ ಮಹಾನ್ ಗ್ರಂಥವನ್ನು ರಚಿಸಿದ್ದಾರೆ. ಈ ಗ್ರಂಥದಲ್ಲಿ ಭಕ್ತಿ ಎಂದರೇನು, ಭಕ್ತನ ಗುಣಗಳು ಯಾವ್ಯಾವು, ಭಗವಂತನು ಹೇಗೆ ಆರಾಧಿಸಬೇಕು ಎಂಬುದನ್ನು ಸುಂದರವಾಗಿ ವಿವರಿಸಿದ್ದಾರೆ. ನಾರದ ಮಹರ್ಷಿಗಳು ಚಿರಂಜೀವಿಗಳಲ್ಲಿ ಒಬ್ಬರು ಎಂದು ಹೇಳಲಾಗಿದೆ. ಅಂದರೆ ಅವರು ಯುಗಯುಗಾಂತರವರೆಗೆ ಜೀವಂತವಾಗಿರುತ್ತಾರೆ. ಯಾವಾಗಲೂ ಲೋಕಗಳಲ್ಲಿ ಸಂಚರಿಸಿ ಭಕ್ತರಿಗೆ ಮಾರ್ಗದರ್ಶನ ಮಾಡುತ್ತಾರೆ. ಕೆಲವು ಗ್ರಂಥಗಳಲ್ಲಿ ನಾರದರು ಮತ್ತು ವಾಲ್ಮೀಕಿಯ ಬಗ್ಗೆ ಹೇಳಲಾಗಿದೆ. ವಾಲ್ಮೀಕಿ ಋಷಿಯವರ ಜೀವನವನ್ನು ಬದಲಾಯಿಸಿದವರು ನಾರದ ಮಹರ್ಷಿ ಎಂದು ಹೇಳಲಾಗಿದೆ. ವಾಲ್ಮೀಕಿಯವರ ಮೊದಲ ಹೆಸರು ರತ್ನಾಕರ್. ರತ್ನಾಕರ್ ಎಂಬ ಕಳ್ಳನು ದಾರಿ ಹೋದವರನ್ನು ದೋಚುತ್ತಿದ್ದ, ಅಂದರೆ ಕಳ್ಳತನ ಮಾಡುತ್ತಿದ್ದ. ಆವಾಗ ಅವನಿಗೆ ನಾರದರು ಹೇಳುತ್ತಾರೆ, ನೀನು ಮಾಡುತ್ತಿರುವ ಪಾಪದಲ್ಲಿ ನಿನ್ನ ಕುಟುಂಬವು ಭಾಗಿ ಆಗುವುದಿಲ್ಲ. ಈ ಪಾಪಕ್ಕೆ ನೀನು ಒಬ್ಬನೇ ಕಾರಣ. ಆವಾಗ ರತ್ನಾಕರ್ ಮನೆಗೆ ಹೋಗಿ ಕೇಳುತ್ತಾನೆ, ನೀವು ನನ್ನ ಪಾಪದಲ್ಲಿ ಭಾಗಿಯಾಗುತ್ತೀರಾ? ಅವನ ಕುಟುಂಬದವರು ಅವನ ಪಾಪದಲ್ಲಿ ಯಾರೂ ಆಗುವುದಿಲ್ಲ ಎಂದು ಹೇಳುತ್ತಾರೆ. ಆಗ ಅವನಿಗೆ ದೊಡ್ಡ ಆಘಾತವಾಯಿತು. ಮತ್ತೆ ಅವನು ಬಂದು ನಾರದರ ಪಾದಕ್ಕೆ ಬಿದ್ದು ಕ್ಷಮೆ ಕೇಳುತ್ತಾನೆ. ನಾರದರು ಅವನಿಗೆ ರಾಮನಾಮ ಜಪ ಕಲಿಸುತ್ತಾರೆ. ಆವಾಗ ರತ್ನಾಕರ್ ಮುಂದೆ ಮಹರ್ಷಿ ವಾಲ್ಮೀಕ ಆದರು ಎಂದು ಹೇಳಲಾಗಿದೆ. ಮುಂದೆ ಅವನು ವಾಲ್ಮೀಕನಾಗಿ ರಾಮಾಯಣ ರಚಿಸಿದನು. ಹೀಗೆ ವಾಲ್ಮೀಕಿಯ ಜೀವನ ಪರಿವರ್ತನೆಗೆ ಕಾರಣರಾದವರು ನಾರದ ಮಹರ್ಷಿ ಎಂದು ಹೇಳಲಾಗಿದೆ. ಹೀಗೆ ನಾರದ ಮಹರ್ಷಿಗಳು ಕೇವಲ ಪುರಾಣ ಪಾತ್ರವಲ್ಲ, ಅವರು ಭಕ್ತಿ, ಜ್ಞಾನ ಮತ್ತು ಧರ್ಮದ ಪ್ರತೀಕ. ಅವರ ನಾರಾಯಣ ನಾರಾಯಣ ಎಂಬ ನಾಮಸ್ಮರಣೆ ಇಂದಿಗೂ ಕೋಟ್ಯಾಂತರ ಭಕ್ತರಿಗೆ ಪ್ರೇರಣೆ ನೀಡುತ್ತದೆ. ಅವರ ಜೀವನ ನಮಗೆ ಹೇಳುವುದು ಒಂದೇ ಮಾತು,
ಭಗವಂತನ ನಾಮಸ್ಮರಣೆ ಮಾಡಿದರೆ ಜೀವನ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಇದು ನಾರದರ ಕಥೆ. ಧನ್ಯವಾದ. ನಿಮಗೆ ಈ ಕಥೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.